ಏನ್ರಿ ನೀವು ರಾಜುನ ಒಂದು ಮುಂಜಾನೆನ ಹೊಲಕ್ಕೆ ಕಳಿಸಿರಿ, ವಾಪಸ್ ಕರ್ಕೊಂಬರ್ಬೇಕಿಲ್ರಿ ಅವನ್ನ ನೀವು ಬರೋ ಮುಂದೆ. ಅಲ್ಲಲ್ಲಿ ನಿನ್ನ ಮಗ ರಾಜು ಅಷ್ಟೇ ಹೊಲಕ್ಕೆ ಹೋಗ, ನಾನು ಚಂದ್ರು ಕೃಷ್ಣ ಅವರಿಬ್ರು ಹೊಲಕ್ಕೆ ಹೋಗಾರಿಲ್ಲ. ಏನು ಅವರಿಬ್ರಿಗೂ ತಾಗ್ಲಾರ್ದು ಬಿಸಿಲು ಗಾಡಿ ನಿನ್ನ ಮಗಗೆ ತಾಗ್ಬಿಡ್ತೈತನ? ಹಂಗಲ್ಬಿ, ಅವರಿಬ್ರಿಗಾದ್ರೆ ಹೊಲದಾಗ ಕೆಲಸ ಎಲ್ಲ ಮಾಡಿ ರೂಢಿ ಐತಿ, ಅಭ್ಯಾಸ ಐತಿ. ರಾಜುಗ ಅದು ಯಾವುದೋ ಅಭ್ಯಾಸ ಇಲ್ಲಲ್ಲ, ಅದಕ್ಕೋಸ್ಕರ ಹೇಳಿದೆ ಬಿ. ಇಷ್ಟು ದಿನ ಅಭ್ಯಾಸ ಇಲ್ಲಾಗಿತ್ತು, ಇನ್ಮೇಲೆ ಅಭ್ಯಾಸ ಮಾಡ್ಕೊಳ್ಳಿ, ಸುಮ್ಮನಿರು ನೀನು. ಅಳಿಯಂದ್ರ, ಹೌದು, ನೀವು ರಾಜುನ ಹೊಲಕ್ಕೆ ಕರ್ಕೊಂಡು ಹೋದ್ರಲ್ಲ, ಹೊಲಕ್ಕೆ ಕರ್ಕೊಂಡು ಹೋಗಂತಂದು ಲಲಿತಾ ಮತ್ತು ಸವಿತಾ ಹೇಳಿದ್ರೇನ್ರಿ ಅಳಿಯಂದ್ರ ನಿಮಗೆ? ರಾಜುನ ಹೊಲಕ್ಕೆ ಕರ್ಕೊಂಡು ಹೋಗ್ರಿ ಮಾವರ, ಮನ್ಯಾಗ ಬಿಡಬೇಡ್ರಿ ಅಂತಂದು. ಚೇಚೆ, ಏನಂತ ಮಾತಾಡ್ತೀರಿ ಅತ್ತೀರ ನೀವು? ಈ ವಿಷಯದ ಬಗ್ಗೆ ನಾನು ಅವರಿಬ್ಬರ ಹತ್ರ ಮಾತಾಡೇ ಇಲ್ಲ. ಇದು ನನ್ನ ನಿರ್ಧಾರ ರೀ ಅತ್ತೀರ. ನಾನು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ಮೇಲೆ ಇದು ಸರಿ ಅನ್ನಿಸ್ತ್ರಿ. ಯಾಕ್ರಿ ಹತ್ರ ಹಿಂಗೆ ಕೇಳಾಕೊಂತೀರಿ ನೀವು? ಅಳಿಯಂದ್ರ, ಇದು ನನ್ನ ತಲೆಯಾಗಿರೋ ಕ್ವಶನ್ ಅಲ್ರಿ, ಇದನ್ನು ನಾನೂ ಕೇಳಿದ್ದಲ್ರಿ. ನಿಮ್ಮ ಮಗ್ಳಿಗೆ ಗೊಂತಾಳಲ್ರಿ ನಿಮ್ಮ ಹೆಂಡತಿ ಈ ವಿಷಯನ ಎತ್ತಿ ನಿನ್ನೆ ಲಲಿತಾ ಮತ್ತು ಸವಿತಾನ ಹತ್ರ ಇಬ್ಬರ ಹತ್ರ ಜಗಳ ತೆಗ್ದಾಡ್ರಿ. ನೀವಿಬ್ಬರ ನಿಮ್ಮ ಮಾವು ಹೇಳ್ಕೊಟ್ಟಿರಿ ರಾಜನ ಹೊಲಕ್ಕೆ ಕಳ್ಸಂತಂತಂದು. ಅವರಿಬ್ಬರ ಹತ್ರ ನಿನ್ನೆ ಒಂದು ತಾಸು ನಿಂತ್ಕೊಂಡು ಜಗಳ ಮಾಡ್ಯಾಳ ನೋಡ್ರಿ. ಅರಿ ಅದು ಏನೋ ತಪ್ಪಿಲ್ದ ಆಗ್ಬಿಟ್ಟೈತೆ ಬಿಡ್ರಿ. ಲೀ, ನೀನೇನು ಮನುಷ್ಯೊಳದಿಯೋ ಏನೋ ರಾಕ್ಷಸದಿಲ್ಲಿ? ಈ ಮನ್ಯಾಗ ನಾನು ಯಾರ ಮಾತು ಕೇಳಿಲ್ಲ, ನನ್ನ ಸ್ವಂತ ನಿರ್ಧಾರ ಅದು. ಅಲ್ಲಲ್ಲಿ ಆ ಹುಡುಗಿಯರ ಮೇಲೆ ಎದಕ್ಕೆ ನಿನಗೆ ಅಷ್ಟು ಸಿಟ್ಟು? ಅವು ಇಬ್ಬರು ಹೆಣ್ಮಕ್ಳಿಗೆ ನಿನ್ನ ಮಗನ ಮೇಲೆ ಎದಕ್ಕೆ ಸಿಟ್ಟು? ಅವು ಪಾಡಿಗೆ ಅವು ಅದಾವು, ಬಟ್ಟೆ ಹೊಲಿಯೋದು ಕೆಲಸ, ಮನೇನ ಕೆಲಸ ಅಷ್ಟೇ ಸಾಕಾಗಿ ಹೋಗಿರ್ತೈತೆ ಅವಕ್ಕೆ. ಅಂತದ್ರಾಗ ಸುಮ್ಮನೆ ಹೋಗಿ ಅವ್ರ ಹತ್ರ ಜಗಳ ತಗೊಂಡು ನಿಂತ್ಕೋತೀನಿ ನೀನು. ಇದಾಗ ಕೊನೆ ಇನ್ನೊಂದು ಸಲ ಏನಾರ ಆ ಹುಡುಗಿಯರ ಹತ್ರ ಹೋಗಿ ನನ್ನ ಸೊಸೆಯರ ಹತ್ರ ಹೋಗಿ ಏನಾರ ಜಗಳ ತಕ್ಕೊಂಡು ನಿನ್ನನ್ನು ಮನೆಯಿಂದ ಒದ್ದ ಹೊರಗಡೆ ಹಾಕ್ತೀನಿ, ನೆನ್ಪಿಟ್ಕೋ. ಅಷ್ಟು ತಾಕತ್ತು ಧೈರ್ಯ ಇತ್ತಂದ್ರೆ ಸೀದಾ ಬಂದು ನೇರವಾಗಿ ನನಗೆ ಕೇಳಬೇಕು. ಏನ್ರಿ ನೀವು ನಿಮ್ಮ ಸೊಸೆಯರ ಮಾತು ಕೇಳಾಕೊಂತೀರಿ, ಅವ್ರು ಹೇಳ್ದಂಗೆ ನಡೆಯಾಕೊಂತೀರನ ಅಂತ ನನಗೆ ಕೇಳಬೇಕಾಗಿತ್ಲಿ. ಅದನ್ನು ಬಿಟ್ಟು ಪಾಪ ಅವ್ರ ಹತ್ರ ಹೋಗಿದ್ದಕ್ಕೆ ಕೇಳ್ತೀರಿ. ಏನೋ ತಪ್ಪಾತ್ ಬಿಡ್ರಿ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ. ಏನು ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ? ಪ್ರತಿ ಸಲ ಹೇಳಿದ್ದ ಹೇಳಿ 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 ನನಗೂ ಸಾಕಾಗೋಗೈತಿ. ಅಲ್ಲಲ್ಲಿ ಇನ್ನು ಮೇಲೆ ರಾಜು ವಿಷಯದಾಗ ನೀನು ಯಾವುದೇ ಕಾರಣಕ್ಕೂ ತಲೆ ಹಾಕಂಗಿಲ್ಲ, ಮಾತಾಡಂಗಿಲ್ಲ. ಅವನನ್ನು ಹೆಂಗೆ ಬಗ್ಗೆ ಬಡಿಬೇಕಂತ ನನಗೆ ಚಂದನ ತಂಗೆ ಗೊತ್ತೈತಿ. ನಿನ್ನ ಪಾಡಿಗೆ ನೀನು ತೆಪ್ಪಗಿದ್ದಿ ಈ ಮನ್ಯಾಗ ಉಳ್ಕೋತಿದ್ದಿ, ಇಲ್ಲ ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ ನೋಡು. ಮತ್ತೆ ನಮ್ಮವು ಒಂದು ಯಾವಾಗಲೂ ಬರೀ ನನ್ನನ್ನು ಬಯಸೋದ್ರಾಗನೇ ಇರ್ತಾಳೆ. ಅತ್ಯಾರ, ನಿಮ್ಮ ಮಗಳಿಗೆ ಹಿಂಗೆ ಮುಂದುವರ್ಸ್ಕೊಂತ ಓದ್ಲು ಏನೂ ಬದಲಾಗಲಿಲ್ಲ ಅಂದ್ರೆ ನಾನು ಮಾತ್ರ ನಿಮ್ಮ ಮಗಳನ್ನ ಮನ್ಯಾಗ ಇಟ್ಕೊನಲ್ರಿ, ಮನೆಯಿಂದ ಹೊರಗಡೆ ಹಾಕ್ತೀನಿ. ಎಲ್ಲರೂ ಯಾಕೆ ಹೋಗಿ ಇರಲ್ಲಕ್ಕ. ಆಮೇಲೆ ನೀವು ನನ್ನನ್ನು ತಪ್ಪು ತಿಳ್ಕೊಬೇಡ್ರಿ ನೋಡ್ರಿ. ನಿಮ್ಮ ಮುಂದೆ ಹೇಳೀನಿ, ಎಷ್ಟು ಚಾನ್ಸ್ ಕೊಟ್ಟೀನಿ ರೀ ಆಕೆಗೆ ಬದಲಾಗಕ್ಕೆ. ಆಕೆ ಏನು ಬದಲಾಗಂಗೆ ಕಾಣುವಳ್ಳು, ಅದಕ್ಕೆ ನೋಡೋ ತನಕ ನೋಡಿ. ಆಕೆ ಏನಾರು ಬದಲಾಗಲಿಲ್ಲ ಅಂದ್ರೆ ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ ನೋಡ್ರಿ. ಆಮೇಲೆ ನೀವು ನನಗೇನು ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಈ ಮನ್ಯಾಗ ಏನು ನಡೆದೈತಿ ಏನಿಲ್ಲ ಅನ್ನೋದು ನಿಮ್ಗೆ ಚಂದನ ತಂಗೆ ಗೊತ್ತೈತಲ್ಲ. ಅಳಿಯಂದ್ರ, ನೀವೇನು ತಲೆನ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾನೇನು ಅನ್ನಂಗೇ ಇಲ್ಲ. ನೀವು ಆರಾಮಾಗಿ ಹೊರಗಡೆ ಹಾಕ್ರಿ ಮನೆಯಿಂದ. ಒಂದು ಸಲ 2 ಸಲ ಹೇಳ್ತೀರಿ, ಹೇಳಿದ ಮೇಲೇನೂ ಕೇಳಲಿಲ್ಲ ಅಂತ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಅಳಿಯಂದ್ರ. ಮೊದಲು ಮನೆಯಿಂದ ಹೊರಗಡೆ ಹಾಕ್ರಿ, ಅವಾಗ ತಾನ ಜಕ್ಕಸ್ತ ದಾರಿಗೆ ಬರ್ತಾಳೆ. ಯವ್ವ, ನೀನೇ ನನ್ನ ತಾಯಿ ಅದೇನೇ ಏನು ಶತ್ರು ಓದಿಬೇ, ನೀನ ಇನ್ನೊಂದಿಷ್ಟು ಚುಚ್ಚಿ ಕೊಡಾಕುಂತಿದ್ದಲ್ಲ. ನಾನೇ ನೋಡ್ರಿ ಅಳಿಯಂದ್ರ, ಮತ್ತೆ ಹೆಂಗೆ ಮಾತಾಡ್ತಾಳೆ ನೋಡ್ರಿ ಅಕ್ಕೆ. ಇಲ್ಲ ರೀ, ನಾನು ಏನು ಮಾತಾಡಂಗಿಲ್ಲ, ಸುಮ್ಮನೆ ಇದ್ದು ಬಿಡ್ತೀನಿ. ನಾನು ಯಾರ ತಂಟೆಗೆ ಹೋಗಂಗಿಲ್ಲ. ಮನೇಲಿ ಯಾರಿದ್ದೀರಾ? ಬರ್ರಿ ಸರ, ಒಳಗಡೆ ಬರ್ರಿ, ಕುತ್ಕೋರಿ ಸರ, ಕುತ್ಕೋರಿ. ಹಾಂ, ಥ್ಯಾಂಕ್ ಯು. ಅಂದಂಗೆ ಸರ್ ಯಾರಂತ ಗೊತ್ತಾಗ್ಲಿಲ್ಲ ರೀ. ಮೇಡಮರ, ಇದು ರಾಜು ಅವ್ರ ಮನೆ ಏನ್ರಿ? ರಾಜು ಅವ್ರ ಫೈಲಲ್ಲಿ ಇದೇ ಅಡ್ರೆಸ್ ಇತ್ತು, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಇದು ರಾಜು ಅವ್ರ ಮನೆ ತಾನೆ? ಹ್ಞೂ ರೀ ಸರ, ಇದು ರಾಜು ಅವ್ರ ಮನೆ ರೀ. ನಾನು ರಾಜು ಅವ್ರ ಅವ್ವ, ಇವರೇ ರೀ ರಾಜು ಅವ್ರಪ್ಪ. ಅಲ್ಲಿ ಕುಂತಾರಲ್ರಿ ಅವರು ರಾಜು ಅವ್ರ ಅಮ್ಮ. ಏನ್ರಿ ಸರ, ನನ್ನ ಮಗ ಇಷ್ಟು ದಿನ ಆಫೀಸಿಗೆ ಬಂದಿಲ್ಲ ಅಲ್ಲ, ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದಿರನು. ನನ್ನ ಮಗಂದು ಏನೂ ತಪ್ಪಿಲ್ಲಲ್ರಿ, ನನಗೆ ಗೊತ್ತಿತ್ರಿ. ಇವ್ರು ಯಾರು ನನ್ನ ಮಾತು ಕೇಳಲ್ಲೇ ಇಲ್ರಿ. ನೀವರ ಹೇಳ್ರಿ ನನ್ನ ಮಗಂದು ಏನೂ ತಪ್ಪಿಲ್ಲಾಗಿತ್ತಂತಂದು. ನೋಡ್ರಿ ನನ್ನ ಮಗ ಆಫೀಸ್ಗೆ ಹೋಗಿಲ್ಲ ಅಂತಂದು ಆಫೀಸ್ನಾಗಿರೋ ಬಾಸ ಇಲ್ಲಿ ತನಕ ಬಂದಾರ ರೀ. ನೀವು ಆಫೀಸ್ನಾಗ ಬಾಸ್ ಹೌದಿಲ್ರಿ, ನಮ್ಮ ರಾಜವ್ರ ಬಾಸ್ ಹೌದಿಲ್ಲ ನೀವು? ಹ್ಞೂ ರೀ ಮೇಡಮರ, ನಾನು ರಾಜು ಅವ್ರ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅವ್ರ ಬಾಸ್ ನಾನು. ನೋಡಿದ್ರೇನ್ರಿ, ನನ್ನ ಮಗ ಏನೂ ತಪ್ಪು ಮಾಡಿಲ್ಲ. ನನ್ನ ಮಗ ತಪ್ಪು ಮಾಡಿದಿದ್ರೆ ಅವ್ರು ಯಾಕೆ ಇಲ್ಲಿ ತನಕ ಬರ್ತಿದ್ರು? ನನಗೆ ಗೊತ್ತಾತನೇ ಈಗಾರ. ನನ್ನ ಮಗಗೆ ಬರೀ ಎಲ್ಲರೂ ಬಾಯಿಗೆ ಬಂದಂಗೆ ಬರೀ ಬೈಯೋದ್ರಾಗ ಇರ್ತಿದ್ರಿ ರೀ ಸರ. ಈಗಾರ ನೀವರೇ ಹೇಳ್ರಿ ಸರ, ನನ್ನ ಮಗಂದು ಏನೂ ತಪ್ಪಿಲ್ಲ. ನನ್ನ ಮಗನ ಇನ್ನು ಮೇಲೆ ಆಫೀಸಿಗೆ ಬಾ ಅಂತ ಹೇಳಕ್ಕಂತ ಬಂದಿರಲಿಲ್ಲ ಸರ. ನನಗೆ ಗೊತ್ತೈತ್ರಿ ಸರ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ ಸರ. ನನ್ನ ಮಗ ನಾಳೆಯಿಂದನೇ ಆಫೀಸಿಗೆ ಬಂದುಬಿಡ್ತಾನೆ.
ಬೇಕಾದ್ರೆ ಇವತ್ತಿಂದ ನಾ ಬಾ ಅಂತ ಹೇಳ್ರಿ, ಇವತ್ತ ಬಂದ್ಬಿಡ್ತಾನೆ ರೀ. ಅವನೇನು ರೆಡಿನ ಅಂತಾನೆ ರೀ. ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ಬಿಟ್ಟಾನೆ ರೀ ಆಫೀಸ್ಗೆ ಹೋಗ್ಲಾರ್ದಕ್ಕೆ ನನ್ನ ಮಗ. ಈಗ ನೀವು ಕರೆಯಕ್ಕೆ ಬಂದಿದ್ದ ಅವ್ನಿಗೆ ಏನಾರು ಗೊತ್ತಾಗ್ಬಿಟ್ರೆ ಭಾಳ ಖುಷಿ ಪಟ್ಬಿಡ್ತಾನೆ ನೋಡ್ರಿ. ಒಂದು ನಿಮಿಷ ರೀ, ನಮ್ಮ ರಾಜು ಅವ್ರದ್ದು ಹೆಂಡತಿ ಕರಿತೀನಿ. ಕವಿತವ ಬಾಯ್ಲಿ ಲಗುನ. ಏನು ರೀ ಅತ್ಯಾರ? ಕವಿತಾ ನೋಡಲಿ, ನಮ್ಮ ರಾಜು ಕೆಲಸ ಮಾಡ್ತಾನಲ್ಲ ಆಫೀಸ್ನಲ್ಲಿ ಬಾಸ್ ಬಂದಾರ, ನಮ್ಮ ರಾಜುನ ಕರ್ಕೊಂಡು ಹೋಗಕ್ಕಂತಂದು. ನಮ್ಮ ರಾಜುದೇನು ತಪ್ಪಿಲ್ಲ ನೋಡಲ್ಲಿ, ಅದಕ್ಕೆ ಆಫೀಸಿಗೆ ಕರ್ಕೊಂಡು ಹೋಗಕ್ಕಂತ ಬಂದಾರ. ಹೌದಾ ಸರ್? ರಾಜು ಅವರನ್ನು ಆಫೀಸಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ? ಸರ್, ನನ್ನ ಗಂಡಂದು ಏನೂ ತಪ್ಪಿಲ್ಲ, ಅವರನ್ನು ಇನ್ಮೇಲೆ ಆಫೀಸಿಗೆ ಬಾ ಅಂತ ಹೇಳೋದಕ್ಕೆ ಬಂದಿದ್ದೀರಾ? ಈ ವಿಷಯನ ಸ್ವಲ್ಪ ಈ ಮನೆಯಲ್ಲಿ ಜೋರಾಗಿ ಹೇಳಿ ಸರ್. ಯಾಕಂದರೆ ಈ ಮನೆಯಲ್ಲಿ ನನ್ನ ಗಂಡನ ನನ್ನನ್ನು ನೋಡಿ ಹೊಟ್ಟೆ ಉಳ್ಕೊಡೋರೆ ಭಾಳ ಜನ ಇದ್ದಾರೆ ಸರ್. ಸುಮ್ಮನೆ ನನ್ನ ಗಂಡನ ಬಗ್ಗೆ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನಾನಲ್ಲ, ಈ ಮನೆಯಲ್ಲಿರೋರೆಲ್ಲ ಭಾಳ ಹಗುರವಾಗಿ ತಿಳ್ಕೊಂಬಿಟ್ಟಿದ್ರಿ ಸರ್. ಇವಾಗಲಾದರೂ ನೀವಾದರೂ ಹೇಳಿ ಸರ್, ನನ್ನ ಗಂಡನ ಏನೂ ತಪ್ಪಿಲ್ಲ ಅಂತ ಒಂದು ಸ್ವಲ್ಪ ಜೋರಾಗಿ ಹೇಳಿ ಸರ್, ಎಲ್ಲರಿಗೂ ಗೊತ್ತಾಗಲಿ ಈ ಮನೆಯಲ್ಲಿ. ಅಯ್ಯೋ, ಒಂದು ನಿಮಿಷ ಇರಿ ಮೇಡಮ್. ನಾ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅದನ್ನು ಮಾತಾಡ್ತೀನಿ. ನನಗೆ ಮಾತಾಡೋದಕ್ಕಾದ್ರೂ ಬಿಡ್ರಿ, ಬರೀ ನೀವೇ ಮಾತಾಡ್ತಾ ಇದ್ದೀರಲ್ಲ. ಲಕ್ಷ್ಮಿ, ಕವಿತಾ, ಒಂದು ನಿಮಿಷ ಸುಮ್ಮನೆ ಇರವಾ. ತಪ್ಪು ತಿಳ್ಕೊಬೇಡ್ರಿ ಸರ. ಹೇಳ್ರಿ ಸರ, ಏನಾಯ್ತು? ಇದಕ್ಕೆ ಬಂದಿರಿ ರಾಜುನ ಹುಡ್ಕೊಂಡು? ಮತ್ತೇನಾರ ತಪ್ಪಾಗಿತ್ತನ್ರಿ ಅವನಿಂದ? ಅವನಿಂದ ತಪ್ಪಾಗಿದ್ದಿದ್ರೆ ಸರ್ ಯಾಕೆ ಇಲ್ಲಿ ತನಕ ಬರ್ತಿದ್ರು? ಲಕ್ಷ್ಮಿ, ಸುಮ್ಮನಿರು ಒಂದೇ. ಸರ್, ನೀವು ಹೇಳಿ. ಸರ್, ನಿಮ್ಮ ಮಗ ಎಂಥ ದೊಡ್ಡ ತಪ್ಪು ಮಾಡಿದಾನಂದರೆ ಆಫೀಸ್ನಲ್ಲಿರೋ ಅಮೌಂಟನ್ನೇ ಎಸ್ಕೇಪ್ ಮಾಡಿದ್ದಾನೆ ಸರ್. 25 ಲಕ್ಷ ರೂಪಾಯಿ ಅಮೌಂಟು. ಅಷ್ಟು ಅದರಿಂದಾಗಿ ಅವನನ್ನು ಕೆಲಸದಿಂದ ತೆಗ್ದಿದ್ದೀವಿ ಸರ್ ನಾವು. ನಿಜ ಹೇಳಬೇಕಂದ್ರೆ ರಾಜುಯಿಂದ ನಮ್ಮ ಆಫೀಸ್ನಲ್ಲಿರೋ ನಮ್ಮದೆಲ್ಲರದು ಮರ್ಯಾದೆ ಹೋಗಿಬಿಟ್ಟಿದೆ. ನಮ್ಮ ಆಫೀಸಿಂದೇ ಮರ್ಯಾದೆ ಹೋಗಿಬಿಟ್ಟಿದೆ ಸರ್. ನಮಗಂತೂ ಭಾಳ ಬೇಜಾರಾಗಿಬಿಟ್ಟಿದೆ ರಾಜುವಿನ ಮೇಲೆ. ಅದೇ ಗೊತ್ತಾಯಿತು ಸರ್ ನಮಗೆ. ಈ ವಿಷಯ ಕೇಳಿ ನಮಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟೈತ್ರಿ ಸರ್. ನಮ್ಮ ಮನೆಯಲ್ಲಿ ಯಾರೂ ಹಂಗಿಲ್ಲ ಸರ್. ನಾವು ಇವನೊಬ್ಬನೇ ಸರ್ ಇಷ್ಟೊಂದು ದುಡ್ಡಿಗೆ ಆಸೆ ಪಟ್ಟಿರೋದಂದ್ರೆ. ನಿಜ ರೀ ಸರ, ಇವನು ಇಂಥ ಕೆಲಸ ಮಾಡ್ತಾನಂತ ನನಗೇನಾರು ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ರೀ ಇವನಿಗೆ ಸರ್ಕಾರಿ ನೌಕರಿ ಕೊಡಿಸ್ತಾನೆ ಇಲ್ಲಾಗಿದ್ದೀರಿ. ಏನೋ ಸರ್, ನೀವು ಮನೆಯಲ್ಲಿ ಹೇಗಿದ್ದೀರೋ ಏನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಮಗನಿಂದ ನಮ್ಮ ಮರ್ಯಾದೆ, ನಮ್ಮ ಆಫೀಸ್ನಲ್ಲಿರೋ ಎಲ್ಲರ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಿದೆ ಸರ್. ನಮಗಂತೂ ಅವನನ್ನು ಅದಕ್ಕೆ ಇನ್ಮೇಲೆ ನಾವು ಏನು ಅಂದ್ಕೊಂಡಿದ್ವಿ ಅವತ್ತೇನಂತ ಹೇಳಿದ್ವಿ, 25 ಲಕ್ಷ ರೂಪಾಯಿ ನೀನು ವಾಪಸ್ ತಂದು ಕೊಟ್ಟರೆ ಅಷ್ಟೇ ನಿನಗೆ ಜಾಬ್, ಇಲ್ಲಾಂದ್ರೆ ಜಾಬ್ ಇಲ್ಲ ಅಂತ ಹೇಳಿ ಕಳಿಸಿದ್ವಿ ಸರ್. ಆದರೆ ನಮ್ಮ ಆಫೀಸ್ನಲ್ಲಿರೋ ನಮ್ಮ ಬಾಸ್ ಹೇಳಿದ್ದಾರೆ ಸರ್, ಯಾವುದೇ ಕಾರಣಕ್ಕೂ ರಾಜು ಅವರನ್ನು ವಾಪಸ್ ಕೆಲಸಕ್ಕೆ ಮಾತ್ರ ಸೇರಿಸ್ಕೋಬೇಡಿ ಅಂತ ಹೇಳಿದ್ದಾರೆ ಸರ್. ಯಾಕಂದರೆ ಒಂದು ಸಲ ತಪ್ಪು ಮಾಡಿದವರು ಮತ್ತೆ ಪದೇ ತಪ್ಪು ಮಾಡಲ್ಲ ಅಂತ ಏನು ಗ್ಯಾರಂಟಿ ಸರ್? ನಾನು ನಿಜ ಹೇಳ್ತೀನಿ, ನಮ್ಮ ಆಫೀಸ್ನಲ್ಲಿರೋ ಯಾರು ಕೂಡ ಇದುವರೆಗೂ 1 ರೂಪಾಯಿ ಲಂಚ ಇಸ್ಕೊಂಡಿಲ್ಲ, ದುಡ್ಡಿಗೆ ಆಸೆ ಪಟ್ಟಿಲ್ಲ ಸರ್. ಯಾಕಂದರೆ ಅವ್ರಿಗೆ ಬರ್ತಾ ಇರೋ ದುಡ್ಡು ಅವರು ಜೀವನ ನಡೆಸೋದಕ್ಕೆ ಕರೆಕ್ಟಾಗಿದೆ ಸರ್. ಅದು ಅಲ್ಲದೆ ಕಾರ್ ಕೊಟ್ಟಿದ್ದೀವಿ, ಇವ್ರ ಪೊಸಿಷನ್ಗೆ ಕಾರ್ ಇದೆ, ಆಮೇಲೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅದರಲ್ಲೇ ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ಬೋದಲ್ಲ ಸರ್. ಅದನ್ನು ಬಿಟ್ಟು ಈ ಥರ ಲಂಚದ ಅಮೌಂಟಿಗೆ ಎದಕ್ಕೆ ಆಸೆ ಪಡಬೇಕು ಸರ? ಅದು ನಮಗೂ ಗೊತ್ತಿಲ್ಲ ರೀ ಸರ. ಇವ್ನು ಹಿಂಗೆ ಮಾಡ್ತಾನಂತ ಗೊತ್ತಿದ್ರೆ ನಾವು ಆಫೀಸಿಗೆ ಕಳಿಸ್ತಿಲ್ಲಾಗಿತ್ತು ರೀ ಸರ್. ಅವನ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ರೀ ಸರ್. ನಮಗೆ ನಿಮ್ಮ ಕ್ಷಮೆ ಏನೂ ಬೇಡ ಸರ್. ದಯವಿಟ್ಟು ನಿಮ್ಮ ಮಗನ್ನ ಇನ್ನೊಂದು ಸಲ ಆಫೀಸಿಗೆ ಕಳಿಸೋದಕ್ಕೂ ಹೋಗ್ಬಿಟ್ರೆ ಅವನನ್ನು ನಮ್ಮ ಆಫೀಸ್ನಲ್ಲಿ ನಾವು ಕೆಲಸಕ್ಕೆ ಸೇರಿಸ್ಕೊಡೋದು ಇಲ್ಲ. ಯಾಕಂದರೆ ಅವನಿಂದಾಗಿ ನಮಗೆ ಮರ್ಯಾದೆ ಇಲ್ಲದಂಗಾಗಿದೆ. ನ್ಯೂಸ್ ಪೇಪರ್ಗೆಲ್ಲ ಸುದ್ದಿ ಗೊತ್ತಾಗಿ ಎಲ್ಲರೂ ಬಂದು ನಮ್ಮ ಆಫೀಸ್ನಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್. ಎಲ್ಲರಿಗೂ ಏನಂತ ಆನ್ಸರ್ ಮಾಡಬೇಕು ಸರ್ ನಾವು? ಅವನಿಂದಾಗಿ ಅವನೊಬ್ಬನೇ ಈ ಆಫೀಸ್ನಲ್ಲಿ ಲಂಚ ತೊಗೊಳೋದು, ನೀವು ತೊಗೋತಾ ಇರ್ಬೋದಲ್ಲ ಅಂತ ನಮ್ಮ ಮೇಲೇ ಅಪವಾದ ಹೊರಿಸ್ತಾರೆ ಸರ್. ಇದುವರೆಗೂ ನನ್ನ ಡ್ಯೂಟಿ ಸರ್, ನಾನು ಡ್ಯೂಟಿ ಮಾಡೋಕ್ಕಂತ ಎಷ್ಟು ವರ್ಷ ಆಯಿತು, ಇದುವರೆಗೂ 1 ರೂಪಾಯಿ ದುಡ್ಡಿಗೆ ಆಸೆ ಪಟ್ಟಿಲ್ಲ ಗೊತ್ತಾ ಸರ್ ನಾನು. ಅಂಥದ್ರಲ್ಲಿ ಇವತ್ತು ನಿಮ್ಮ ಮಗನಿಂದಾಗಿ ನಾವು ಅವಮಾನ ಅನುಭವಿಸೋದ ಪರಿಸ್ಥಿತಿ ಬಂದಿದೆ ಸರ್. ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತಾರೆ ಸರ್. ಅದನ್ನು ಕಣ್ಣು ಮುಚ್ಚಿ ದೇವ್ರ ಕೆಲಸದ ಥರ ಮಾಡಬೇಕು ಸರ್. ಅದನ್ನು ಬಿಟ್ಟು ಇಷ್ಟಿಷ್ಟು ಲಂಚ ಇಸ್ಕೊಂಡ್ರೆ ಇವರು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಸರ್. ಮೊದಲು ನೀವು ಮನೆಯಲ್ಲಿ ನಿಮ್ಮ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ. ಇಲ್ಲ ಅಂದರೆ ಹೀಗೆ ಮತ್ತೆ ಬೇರೆ ಜಾಬ್ ತೊಗೊಂಡಲ್ಲೂ ಹೀಗೆ ಮಾಡಿದಂದ್ರೆ ನಾವೇನು ಸುಮ್ಮನೆ ಇದ್ದೀವಿ. ಮುಂದಿನ ಸಲ ಸುಮ್ಮನೆ ಇರೋದಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ತಾರೆ. ನೆನಪಿರಲಿ ನಿಮಗೆ
ಸರ ಒಂದು ನಿಮಿಷ ರೀ, ಏನೂ ತಪ್ಪು ತಿಳ್ಕೊಬೇಡ್ರಿ, ನಾನು ನಡಕ್ಕೆ ಒಂದು ಮಾತಾಡಕೊಂತೀನಿ ಅಂತಂದು ನೀವೇನು ಇವಾಗ ರಾಜು ಅವ್ರ ಬಗ್ಗೆ ಬೈತಾ ಇದ್ದೀರಲ್ಲ, ಬರೀ ಸರ ಅದಕ್ಕೆ ನಾವೇನು ಹೇಳೋದಿಲ್ಲ. ಆದ್ರೆ ರಾಜು ಅವ್ರು ಮಾಡಿದ ತಪ್ಪನ್ನು ಅವ್ರ ತಂದೆ ಮೇಲೆ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಬುದ್ಧಿವಾದ ಹೇಳಿಲ್ಲ, ನೀವು ಸರಿಯಾಗಿ ಬೆಳೆಸಿಲ್ಲ, ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ್ರಿ ಸರ್. ಯಾವ ತಂದೆನೂ ಮಕ್ಕಳಿಗೆ ಲಂಚ ತೊಗೊಂಡು ಮುಂದೆ ಬರ್ರಿ ಅಂತ ಹೇಳೋದಿಲ್ಲ ರೀ ಸರ. ಅದರಲ್ಲೂ ನಮ್ಮ ಅವರ ಮರ್ಯಾದೆಗೆ ಅಂಜಿ ನಡೆಯೋವಂಥರಿ ಅಂಥವ್ರು ಮಗನಿಗೆ ಹಂಗೆ ಹೇಳ್ತಾರನ್ರಿ ಸರ. ನೀವು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ರಾಜು ಅವರ ತಪ್ಪೈತಿ, ಒಪ್ಕೋತೀವಿ ರೀ ಸರ. ನೀವು ರಾಜು ಅವರಿಗೆ ಏನು ಬೇಕಾದರೂ ಶಿಕ್ಷೆ ಕೊಡ್ರಿ, ನಾವು ಯಾವುದಕ್ಕೂ ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಅವ್ರು ಮಾಡಿರೋ ತಪ್ಪನ್ನು ಅವ್ರ ತಂದೆ ಮೇಲೆ ಹಾಕೋದಿದೆಯಲ್ಲ, ಅದು ಸರಿಯಲ್ಲ ಸರ್. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಇವಾಗ ನೀವು ತಂದೆ ಸ್ಥಾನದಲ್ಲಿದ್ದೀರ, ನಾಳೆ ನಿಮ್ಮ ಮಗ ಏನಾದರೂ ತಪ್ಪು ಮಾಡ್ದ ಅಂತಂದ್ರೆ ಅದಕ್ಕೆ ನೀವು ಹೊಣೆಗಾರರಾಗಿರ್ತೀರಾ? ನೀವೇ ಹೇಳ್ರಿ. ನಿಮ್ಮ ಮಗ ತಪ್ಪು ಮಾಡಿದ್ರೆ ಅವ್ರು ತಾನೇ ಹೊಣೆಗಾರರ. ದಯವಿಟ್ಟು ಸರ ಇದು ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದಂತ ನನಗನ್ಸುತ್ತೆ. ನೀನು ಹೇಳೋದು ನಿಜಾನೇ ಇದೆ ಅಮ್ಮ, ತಪ್ಪು ತಿಳ್ಕೊಬೇಡಿ ಸರ್. ನಿಮ್ಮ ಮಗನ ಮೇಲಿರೋ ಸಿಟ್ಟಿಗೆ ನಾನು ನಿಮಗಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಆದರೆ ಆದಷ್ಟು ನಿಮ್ಮ ಮಗನಿಗೆ ಬುದ್ಧಿ ಕಲಿಸೋ ಕಡೆ ಲಕ್ಷ್ಯ ಕೊಡಿ ಅಷ್ಟೇ. ನಾನು ಇನ್ನು ಬರ್ತೀನಿ.